ಅವರು ಕೆಲಸ ಮಾಡಿದ್ರೆ ನಾವು ಬರತ್ತಿರ್ಕಿಲ್ಲ ಇವ್ರ ಮನೆಗೆ ಬರೋದು ಅವಶ್ಯ ಇಲ್ಲ. ಯಾಕಂದರೆ ಎಮ್ ಎಲ್ ಎಗಳಾಗಲಿ ಮಂತ್ರಿಗಳಾಗಲಿ ಸೇವಕರು, ಸಮಾಜ ಸೇವಕರು ಅವರು, ಸಮಾಜಕ್ಕಾಗಿ ಹೋರಾಡೋರಿಗೆ ನಾವು ಅನುಕೂಲ ಮಾಡಿ ಕೊಡಬೇಕಾಗಿತ್ತು. ಅವ್ರ ಮನೆ ಮಟ್ಟ ಯಾಕೆ ಬಂದೇವು ಅಂತ ಅವ್ರು ಮಾಡ್ಲಿದ್ದಕ್ಕಾಗಿ ಬಂದೇವು ನಾವು. ಅದಕ್ಕೆ ಅವ್ರು ಮಾಡ್ತೀವಿ ಅಂತಿದ್ರೆ ಆಶ್ವಾಸನೆ ಕೊಟ್ಟಿದ್ರೆ ನಾವು ಬರಕತ್ತೀರಿ, ಯಾರೂ ಬರ್ತಿರ್ಕಿಲ್ಲ. ಅದಕ್ಕೆ ಉಪವಾಸ ಬಿದ್ದಿದ್ರೆ ತಮ್ಮ ಸ್ವಂತ ಖರ್ಚು ಮಾಡ್ಕೊಂಡು ಮಾಡ್ತಾರೆ. ಇದು ಯಾಕಂತಂದರೆ ನಮ್ಮಲ್ಲಿ ಬಿಜಾಪುರದಲ್ಲಿ ಬಡತನ ಸ್ಥಿತಿ ಭಾಳ ಇದೆ. ನಮಗೇನಿಲ್ಲ ಸರ್, ಅಲ್ಲಿ ಕುಂತಿದ್ದೀವಿ ನಾವು ಬರುತ್ತಲ್ಲ ಅಂತಂದ್ರೆ ನಮ್ಮ ಮೊಬೈಲ್ ಕಸ್ಕೊಂಡ್ರು ಸರ್. ಯಾರ್ಯಾರು ಫೋನ್ ಹಚ್ತಾರೆ ಅಂತ ತಿಳ್ಕೊಂಡು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಗೊತ್ತಿಲ್ಲ, ಮೊಬೈಲ್ ಕಸ್ಕೊಂಡು ಮತ್ತು ಇವ್ರಿಗೆ ಯಾರ್ಯಾರು ಫೋನ್ಗೆ ಹಚ್ಕಿಚಾರ ಅಂತ ಹೇಳ್ಕೊಂಡು ಮೊಬೈಲ್ ಕಸ್ಕೊಂಡು ನಮ್ಮನ್ನು ದುಡಿದ್ರು. ಮತ್ತು ನಮ್ಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿ ಸ್ವಲ್ಪ ಸರಿಸೇನು ಇಷ್ಟೇ, ಮತ್ತೇನು ಮಾಡಿಲ್ಲ ಅವ್ರಿಗೆ. ನಾವು ನೋಕೋ ಪ್ರಯತ್ನ ಮಾಡಿದ್ರು, ಒಳಗೆ ಹಾಕಿದ್ರು, ಗಾಡಿ ಹಾಕಿದ್ರು ಸರ್, ಗಾಡಿ ಹಾಕಿದ್ರು ಸರ್. ಹ್ಞೂ ರೀ, ನಾವೇನಿಲ್ಲ ಸರ್. ಸರ್ ನೀವು ಪೊಲೀಸರು ಬಿನ್ ಡ್ರೆಸ್ ಮೇಲೆ ಹೋಗಿ ಕ್ಯಾವಿ ಮೇಲೆ ಕೈ ಹಾಕ್ಲಕ್ಕ ಎಷ್ಟು ಧೈರ್ಯ ರೀ ನಿಮಗೆ? ಎಷ್ಟು ಧೈರ್ಯ? ಅವ್ರ ಮೊಬೈಲ್ ಕಸ್ಕೊತೀರಿ, ಅವ್ರ ಎದಿ ಮೇಲೆ ಕೈ ಹಾಕ್ತೀರಿ ಅಂದ್ರೆ ನಿಮ್ಗೆ ಯಾರು ಹೇಳೋರು ಕೇಳೋರು ಈ ರಾಜ್ಯದಾಗ ಅದಾರ ಅಂತ ಅನಿಸಿಲ್ಲ? ಈ ಜನರ ಭಾವನೆ ಅವ್ರು ತೊಟ್ಟಿರೋ ಕ್ಯಾವಿ ಮೇಲೆ ಅದನ್ನುವಂಥದ್ದು ಯಾವ ರೀತಿ ನಿಮ್ಮ ಕಾಕಿ ಬಗ್ಗೆ ಒಂದು ಜನರ ಭಾವನೆ ಇದೆಯೋ, ಕಾವಿ ಮೇಲೂ ಒಂದು ಭಾವನೆ ಅದನ್ನುವಂಥ ಪ್ರಜ್ಞೆ ನಿಮಗಿಲ್ಲ. ಬಿನ್ ಡ್ರೆಸ್ ಮೇಲೆ ಹೋಗೋದು, ಕಾವಿ ಮೇಲೆ ಕೈ ಹಾಕೋದು, ಮತ್ತು ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ಡ್ಯೂಟಿಗೆ ಅಡೆತಡೆ ಅಂತ ಹೇಳಿ ಕೇಸ್ ಹಾಕಿ ಅವ್ರನ್ನ ನಾನ್ ಬೇಲೇಬಲ್ ಸೆಕ್ಷನ್ಗಳನ್ನ ಹಾಕಿ ಒಳಗಿಡ್ತೀರಿ. ಹುಷಾರ್, ಈ ರೀತಿ ನೀವೇನಾದರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಂಥ ದಬ್ಬಾಳಿಕೆಯನ್ನು ಸರ್ವಾಧಿಕಾರಿ ಧೋರಣೆಯನ್ನು ನಡ್ಕೊಂಡ್ರೆ ಈ ಜಿಲ್ಲೆಯ ಜನತೆ ನಿಮ್ಮನ್ನು ಮರಿಲಾರದಂಗೆ ಪಕ್ಷದ ಪಾಠ ಕಲಿಸ್ತಾರ. ನಿಮಗೆ ರಾಜಕಾರಣ ಗೊತ್ತಿಗೆ ಹಚ್ತಾರ. ಇದು ಎಚ್ಚರಿಟ್ಕೋರಿ. ದಬ್ಬಾಳಿಕೆಗೆ ಒಂದು ಮಿತಿ ಇರಬೇಕು. ಒಬ್ಬ ಮಠಾಧೀಶರಿಗೆ ನೀವು ಈ ಜಿಲ್ಲೆಯೊಳಗೆ ಪ್ರತಿಬಂಧ ಹೇರ್ತೀರಿ, ಕೈಯಾಗ ಅಧಿಕಾರ ಅಂದ್ರೆ ಶಾಶ್ವತ ತಿಳ್ಕೊಂಡಿರಿ. ಇದು ಕಾಲಚಕ್ರದ. ನಾನು ಈ ಉದ್ದಟತನ ಮಾಡಿರೋರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ. ಕ್ಯಾವಿ ಮೇಲೆ ಇನ್ನು ಮುಂದೆ ಕೈ ಹಾಕಿದ್ರೆ ಅಷ್ಟು ಸುಲಭವಾಗಿ ಬಿಡ್ಲಿಕ್ಕಾಗಲ್ಲ. ಕನೇರಿ ಶ್ರೀಗಳನ್ನು ಈ ಜಿಲ್ಲೆಗೆ ಬರದೇ ಇರುವಂಗೆ ನೋಡ್ಕೊಂಡು ನಂತರ ನಿಮ್ಮ ದಾಷ್ಟ್ಯ ಜಾಸ್ತಿ ಆಗ್ಯದ ಅಂತ ಭಾವಿಸ್ತೀನಿ. ನಿನ್ನೆ ಇನ್ನೊಬ್ಬರು ಮಠಾಧೀಶರ ಮೇಲೆ ಬಿನ್ ಡ್ರೆಸ್ ಮೇಲೆ ಹೋಗಿರೋ ಪೊಲೀಸರು ಕೈ ಹಾಕಿ ಎಳೆದಾಡಿ ಎದಿ ಮೇಲೆ ಆ ಕ್ಯಾವೆ ಬಟ್ಟಿ ಹಿಡ್ಕೊಂಡು ಅವ್ರ ಮೊಬೈಲ್ ಕಸ್ಕೊಂಡು ಗುಂಡಾಗಿರಿ ಮಾಡ್ತಿದ್ದೀರಿ. ಪೊಲೀಸರಿಂದ ಗುಂಡಾಗಿರಿ ಮಾಡ್ತಿದ್ದೀರಿ ನೀವು. ಇದನ್ನು ನಿಲ್ಲಿಸಬೇಕು. ಇರದೇ ಇದ್ದರೆ ಇದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು